ಮತದಾನಕ್ಕೆ ಕೌಂಟ್ ಡೌನ್ ಆರಂಭ ಆದ್ರೂ ಕೂಡ ಕಾಂಗ್ರೆಸ್ನ ಅದರಲ್ಲೂ ಕೋಲಾರದ ಕಾಂಗ್ರೆಸ್ನ ಕೋಲಾಹಲಕ್ಕೆ ಫುಲ್ ಸ್ಟಾಪ್ ಬಿದ್ದಂಗೆ ಕಾಣಿಸ್ತಾ ಇಲ್ಲ. ಕೊನೆ ಹಂತದ ಮತದಾನದವರೆಗೂ ಕೂಡ ಇದೀಗ ಅಲ್ಲಿರುವಂತಹ ಬಣ ಬಡಿದಾಟ ಮುಗಿಲೇ ಇಲ್ಲ. ಮುನಿಯಪ್ಪ ಅವರು ಕೊನೆಗೂ ಕೂಡ ಗೌತಮ್ ಪರವಾಗಿ ಪ್ರಚಾರದ ಕಣಕ್ಕೆ ಇಳಿಲೇ ಇಲ್ಲ ಅನ್ನುವಂಥದ್ದು ಸದ್ಯದ ಅಪ್ಡೇಟ್. ಇಲ್ಲಿಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿರುವ ಕೋಲಾಹಲ ಏನು, ಯಾಕೆ ಶಮನವಾಗ್ತಾ ಇಲ್ಲ, ಅಲ್ಲಿರೋ ಬೇಗುದಿ ನೋಡ್ತಾ ಹೋಗೋಣ. ಕೋಲಾರ ಕಾಂಗ್ರೆಸ್ನಲ್ಲಿ ಶಮನವಾಗದ ಭಿನ್ನಮತ. ಕೈ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಾರದ ಕೆಎಚ್ ಮುನಿಯಪ್ಪ ಬೆಂಬಲ ಪಡೆಯದೆ ಹಠಕ್ಕೆ ನಿಂತ ರಮೇಶ್ ಕುಮಾರ್ ಬಣ. ಕೋಲಾರದಲ್ಲಿ ಬಣಗಳ ಕಿತ್ತಾಟದಿಂದ ಹೈಕಮಾಂಡ್ ಮೂರನೇ ಅಭ್ಯರ್ಥಿ ಕೆವಿ ಗೌತಮ್ ಅವರನ್ನ ಆಯ್ಕೆ ಮಾಡಿ ಕಳಿಸಿತ್ತು. ಆದರೆ ಕೋಲಾರದಲ್ಲಿ ಭಿನ್ನಮತ ಮಾತ್ರ ಶಮನ ಆಗಿಲ್ಲ. ಕೆಎಚ್ ಮುನಿಯಪ್ಪ ವರ್ಸಸ್ ಕೆಆರ್ ರಮೇಶ್ ಕುಮಾರ್ ಬಣದ ನಡುವೆ ಮುಸುಕಿನ ಗುದ್ದಾಟ ನಡೀತಾನೆ ಬಂದಿದೆ. ಕೆಎಚ್ ಮುನಿಯಪ್ಪ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಮುನಿಸಿಕೊಂಡ ಕಾರಣ ಕೋಲಾರದತ್ತ ಸುಳಿಯಲಿಲ್ಲ. ಒಂದಿನ ಕೂಡ ಅಭ್ಯರ್ಥಿ ಪರ ಮತಯಾಚನೆಗೆ ಬರಲಿಲ್ಲ. ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದು ಬಿಟ್ರೆ ಮುನಿಯಪ್ಪ ಅಭ್ಯರ್ಥಿ ಪರ ಮತಯಾಚನೆ ಮಾಡಲೇ ಇಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಸಮುದಾಯದ ಎಲ್ಲಾ ಮುಖಂಡರು ಗೆಲ್ಲಿಸುವಂತೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಮನವಿ ಮಾಡಿದ್ರು. ಈ ವೇಳೆ ಕೆಎಚ್ ಮುನಿಯಪ್ಪ ಬಣ ಅಂತ ನಮ್ಮನ್ನ ಕಡೆಗಣಿಸಿದ್ದಾರೆ ಅಂತ ಕೆಲ ಮುಖಂಡರು ಆರೋಪಿಸಿದ್ರು. ರಮೇಶ್ ಕುಮಾರ್ ಬಣದ ಸೂಚನೆ ಮೇರೆಗೆ ನಡೀತಾ ಇದ್ದೀರಿ ಅಂತ ಆಕ್ರೋಶ ಹೊರಹಾಕಿದ್ರು. ಕಾಂಗ್ರೆಸ್ ಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಪತ್ನಿ ಆಗಮಿಸಿ ಸಭೆ ಬಳಿಕ ಮುಖಂಡರನ್ನ ಓಲೈಸೋಕೆ ಮುಂದಾದ್ರು. ಅಭ್ಯರ್ಥಿ ಗೌತಮ್ ನಡೆಯ ಬಗ್ಗೆ ಪ್ರಶ್ನೆ ಮಾಡಿದ ಸಮುದಾಯದ ಮುಖಂಡರನ್ನ ಮನವೊಲಿಸೋಕೆ ಮುಂದಾದ್ರು. ಈ ವೇಳೆ ಕೈ ಮುಗಿದು ತಪ್ಪಾಯಿತು ಅಂತ ಕ್ಷಮೆ ಕೇಳಿದ್ರು. ಈ ವೇಳೆ ಸಭೆಯಲ್ಲಿ ಕೆಲ ಕಾಲ ಗದ್ದಲದ ವಾತಾವರಣ ಕೂಡ ನಿರ್ಮಾಣ ಆಯಿತು. ಒಟ್ಟಿಗೆ ಕುಂತು ಮಾಡಿದರೆ ಚೆನ್ನಾಗಿತ್ತು. ಈಗ ಅದನ್ನು ಮುಗಿದ ಕತೆ ಈಗೇನು ಮಾತಾಡೋಕ್ಕಾಗಲ್ಲ. ಈಗ ಆಗಬೇಕಾಗಿರೋದು ಕೊಟ್ಟಿರೋ ಅಭ್ಯರ್ಥಿ, ಹೈಕಮಾಂಡ್ ಕೊಟ್ಟಿರೋ ಅಭ್ಯರ್ಥಿನ ಗೆಲ್ಲಿಸುವಂಥದ್ದು ಮಾಡಿ. ಕಾರ್ಯಕರ್ತರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ. ಇವತ್ತು ನಾಳೆ ಮುಂದೆ ಕೂಡ ನನ್ನ ಕಾರ್ಯಕರ್ತರು ನನ್ನ ಜೊತೆಯಲ್ಲಿ ಇರ್ತಾರೆ. ಸಂದರ್ಭ ಅನ್ಸನ ಪಾರ್ಲಿಮೆಂಟ್ಗಿಂತ ಸಂದರ್ಭಗಳಾಗ್ತವೆ. ಅದು ಮುಖ್ಯ ಅಲ್ಲ, ಪಕ್ಷ ಮುಖ್ಯ. ಯಾರನ್ನೇ ಅಭ್ಯರ್ಥಿ ಕೊಡಲಿ ಗೆಲ್ಲಿಸಬೇಕು. ಒಟ್ಟಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ನಿಂದ ಹಿಡಿದು ಚುನಾವಣೆ ಮುಗಿಯೋ ಹಂತಕ್ಕೆ ಬಂದರೂ ಕೂಡ ಕಾಂಗ್ರೆಸ್ನಲ್ಲಿರುವ ಬಂಡಾಯ ಹಾಗೂ ಗುಂಪುಗಾರಿಕೆ ತಣ್ಣಗಾಗಿಲ್ಲ. ಇದು ಅಭ್ಯರ್ಥಿಯ ಫಲಿತಾಂಶದ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ರವಿ, ಪಬ್ಲಿಕ್ ಟಿವಿ, ಕೋಲಾರ.